ನಿವೇಶನ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ರೀತಿಯಾಗಿ ಮುಖ್ಯಮಂತ್ರಿಗಳಿಗೆ ನಿರ್ಣಾಯಕ ದಿನ. ಕಾರಣ ಈಗಾಗಲೇ ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅನ್ನು ಕೋರ್ಟ್ ಎಕ್ಸೆಪ್ಟ್ ಮಾಡುತ್ತಾ ಅಥವಾ ಪ್ರೊಟೆಸ್ಟ್ ಅಪ್ಲಿಕೇಶನ್ ಇಡಿ ಹಾಕೊಂಡಿದೆಯಲ್ಲ ತಕರಾರು ಅರ್ಜಿ, ಅದಕ್ಕೆ ಮನ್ನಣೆ ಸಿಗುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಹೊರಬೀಳಲಿಕ್ಕಿದೆ. ಸಿಎಂ ಮತ್ತು ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನು ಲೋಕಾಯುಕ್ತ ಕೊಟ್ಟಿತ್ತು. ಈ ಪ್ರಕರಣದಲ್ಲಿ ಇವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಎವಿಡೆನ್ಸ್ಗಳು ಸಿಕ್ಕಿಲ್ಲ, ಇವರ ಮೇಲೆ ಇರುವಂತಹ ಆರೋಪಗಳನ್ನ ಪುಷ್ಟೀಕರಿಸುವ ಸಾಕ್ಷ್ಯ ಇಲ್ಲ ಅಂತ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಹಾಕಿತ್ತು. ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿದ್ರು ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅವರು. ಬಿ ರಿಪೋರ್ಟ್ ವಿರೋಧಿಸಿ ಇಡಿ ಕೂಡ ಇಲ್ಲಿ ವಾದವನ್ನ ಮಾಡೋದಕ್ಕೆ ಮುಂದಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಎಲ್ಲ ಅಂಶಗಳು ನಡೆದು ಇವತ್ತು ಆದೇಶ ಏನ್ ಬರುತ್ತೆ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಇಡಿ ಕೆಲ ಪಾಯಿಂಟ್ಸ್ಗಳನ್ನ ಕೋರ್ಟ್ ಗಮನಕ್ಕೆ ತಂದಿತ್ತು. ಯಾವ್ದು ಅಂತ ಕೇಳಿದ್ರೆ, ನಾವು ಸ್ಯಾಟಲೈಟ್ ಇಮೇಜಸ್ ಅನ್ನ ಕೊಟ್ಟಿದ್ವಿ, ಅದನ್ನ ಲೋಕಾಯುಕ್ತ ಅಧಿಕಾರಿಗಳು ಕನ್ಸಿಡರೇ ಮಾಡಿಲ್ಲ. 2001, 2, 6 ಅವಧಿಯ ಸ್ಯಾಟಲೈಟ್ ಇಮೇಜಸ್ ಅನ್ನು ಕೊಟ್ಟಿದ್ವಿ, ಕನ್ಸಿಡರ್ ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಎರಡನೇದು, ಈ 14 ಸೈಟ್ಗಳ ಅಲಾಟ್ಮೆಂಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಇತರರ ಪಾತ್ರ ಇರೋದು ಪ್ರಾಥಮಿಕವಾಗಿ ಸಾಬೀತಾಗ್ತಾ ಇದ್ರು ಕೂಡ ಅದನ್ನು ಕನ್ಸಿಡರ್ ಮಾಡಿಲ್ಲ. ಒನ್ ಸೈಡ್ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಕಾಟಾಚಾರಕ್ಕೆ ಅಂತ. ಹೀಗಾಗಿ ಬಿ ರಿಪೋರ್ಟನ್ನು ರಿಜೆಕ್ಟ್ ಮಾಡಬೇಕು ಅಂತ ಕೋರ್ಟ್ಗೆ ಒಂದು ತಕರಾರು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅದನ್ನು ಪ್ರೊಟೆಸ್ಟ್ ಅಪ್ಲಿಕೇಶನ್ ಅಂತ ಕಾನೂನು ಭಾಷೆಯಲ್ಲಿ ಹೇಳ್ತೀವಿ. ಸೊ ಕೋರ್ಟಿಗೆ ಈಗ 2-3 ಆಯ್ಕೆ ಇರುತ್ತೆ. ಒಂದು, ಇಡಿ ಹೇಳಿರುವಂಥ ಅಷ್ಟು ಅಂಶಗಳನ್ನು ಪುರಸ್ಕರಿಸಿ ಇನ್ವೆಸ್ಟಿಗೇಷನ್ ನೀವು ಮಾಡಿ ಅಂತ ಹೇಳೋದು. ಎರಡನೇದು, ಬಿ ರಿಪೋರ್ಟನ್ನು ಎಕ್ಸೆಪ್ಟ್ ಮಾಡೋದು ಅಥವಾ ಅದನ್ನು ವಜಾ ಮಾಡಿ ಮತ್ತೊಂದು ಫ್ರೆಶ್ ಇನ್ವೆಸ್ಟಿಗೇಷನ್ಗೆ ಅವಕಾಶ ಕೊಡೋದಕ್ಕೂ ಇರುತ್ತೆ. ಹೀಗಾಗಿ ಕ್ರೂಷಿಯಲ್ ಡೇ ಫಾರ್ ಸಿಎಂ ಸಿದ್ದರಾಮಯ್ಯ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ. ಓಕೆ, ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ನೋಡೋಣ. ಸಿಎಂ ವಿರುದ್ಧ ನಾನು ಈಗಷ್ಟೇ ಹೇಳ್ತಾ ಇದ್ದ ಹಾಗೆ ಮೂಡ ನಿವೇಶನ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇವತ್ತು ನಿರ್ಣಾಯಕ ದಿನ ಅಂತ ಹೇಳಿದ್ರೆ, ಪ್ರೊಟೆಸ್ಟ್ ಅಪ್ಲಿಕೇಶನ್ ಅಂದರೆ ತಕರಾರು ಅರ್ಜಿಯನ್ನು ಇಡಿ ಈಗಾಗಲೇ ಹಾಕ್ಕೊಂಡಿದೆ. ವಾದವನ್ನು ಕೂಡ ಇಡಿ ಪರ ವಕೀಲರು ಮಾಡಿದ್ರು. ಏನೇನು ವಾದ ಮಾಡಿದ್ರು ಅಂತ ಕೇಳಿದರೆ, ಒಂದು, ಸ್ಯಾಟಲೈಟ್ ಇಮೇಜಸನ್ನು ತನಿಖೆಯ ಭಾಗವಾಗಿ ಕೊಟ್ಟಿತ್ತು ಇಡಿ. ಯಾರಿಗೆ? ಲೋಕಾಯುಕ್ತಕ್ಕೆ. ಆ ಲೋಕಾಯುಕ್ತ ಪೊಲೀಸರು ಆ ಇಮೇಜಸನ್ನು ಕನ್ಸಿಡರ್ ಮಾಡಲಿಲ್ಲ, ತಿರಸ್ಕರಿಸಿದ್ದಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಉತ್ತರವನ್ನು ಕೊಟ್ಟಿರಲಿಲ್ಲ ಅಂತ. ಸೊ ಬಿ ರಿಪೋರ್ಟನ್ನು ವಜಾ ಮಾಡಿ ನೀವು ಎಲ್ಲ ಗ್ರೌಂಡ್ಸನ್ನು ಕನ್ಸಿಡರ್ ಮಾಡಬೇಕು ಕೋರ್ಟ್ ಅಂತ ಹೇಳಿ ಇಡಿ ಪರ ವಕೀಲರು ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಕೂಡ ಈಗಾಗಲೇ ಅವರು ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ವಿಚಾರಗಳನ್ನು ಕೇಳ್ತಾ ಇದ್ರು. ಇಲ್ಲಿ DCM ಅಂದರೆ ಯಾರು, ಮಲ್ಲಿಕಾರ್ಜುನ ಸ್ವಾಮಿ ಯಾಕೆ ಸೈನ್ ಮಾಡಿದ್ರು, ಭೂಮಿ ಕಳ್ಕೊಂಡಂತಹ ಸಂತ್ರಸ್ತರ ಪರ, ಈ ಥರ ಸುಮಾರು ಪ್ರಶ್ನೆಗಳನ್ನು ಲೋಕಾಯುಕ್ತ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. ಸಿಎಂ ಮತ್ತು ಕುಟುಂಬಕ್ಕೆ ಕೊಟ್ಟಿದ್ದಂತಹ ಕ್ಲೀನ್ ಚಿಟ್ಟು ಸಮಂಜಸವಲ್ಲ, ನ್ಯಾಯಸಮ್ಮತವಲ್ಲ ಅನ್ನೋದು ಸ್ನೇಹಮಯಿ ಕೃಷ್ಣ RTI ಆಕ್ಟಿವಿಸ್ಟ್ ಯಾರಿದ್ದಾರೆ ಅವರದ್ದು ವಾದ ಆಗಿತ್ತು, ಅವರ ಪರ ವಕೀಲರ ವಾದ ಆಗಿತ್ತು. ಇವತ್ತೇನಾಗುತ್ತೆ, ಇಡಿದು ಇನ್ನೂ ಯಾವ್ಯಾವ ರೀತಿಯಾಗಿ ಗ್ರೌಂಡ್ಸ್ ಮೇಲೆ ಕೇಳುತ್ತೆ ಈ ಬಿ ರಿಪೋರ್ಟನ್ನು ವಜಾ ಮಾಡಿ ಅಂತ, ಯಾವ್ಯಾವ ಗ್ರೌಂಡ್ಸ್ ಮೇಲೆ ಕೇಳುತ್ತೆ ಅನ್ನೋದು ಪ್ರಶ್ನೆ. ಅವರು ಅಪ್ಲಿಕೇಶನ್ ಹಾಕಿದಾಗ ನಾನು ಈಗ ಹೇಳಿದ್ನಲ್ಲ, ಸ್ಯಾಟಲೈಟ್ ಇಮೇಜು ಮತ್ತು 14 ಸೈಟಲ್ಲಿ ಇವ್ರ ಪಾತ್ರ ಇರೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ರು, ಇನ್ಫಾರ್ಮೇಷನನ್ನು. ನಿಮಗೆ ನೆನಪಿರ್ಬೋದು, ಇಡಿ ಇನ್ಫ್ಯಾಕ್ಟ್ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು, ಟ್ವಿಟರ್ನಲ್ಲಿ ಕೂಡ ಹಾಕೊಂಡಿದ್ರು ಅವರು, ಇಷ್ಟೆಲ್ಲ ಸಾಕ್ಷಿಗಳಿದೆ ಅಂತ. ಬಿ ರಿಪೋರ್ಟನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪ್ರಶ್ನೆ ಮಾಡಿ ತಕರಾರು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಸೊ ಇದೆಲ್ಲವನ್ನು ಆಲಿಸಿರುವಂತಹ ಕೋರ್ಟ್ ಇವತ್ತು ಯಾವ್ಯಾವ ರೀತಿಯಾಗಿ ಡಿಸಿಷನ್ಗೆ ಬರುತ್ತೆ ಅಂತ ಮೊನ್ನೆನೇ ಆಗ್ಬಿಡ್ಬೇಕಾಗಿತ್ತು. ಬಟ್ ಮೊನ್ನೆ ಈ ವಿಚಾರಣೆಯನ್ನು ಮತ್ತು ಆದೇಶವನ್ನು ಮುಂದೂಡಿಕೆ ಮಾಡಿದ್ರು. ಹೀಗಾಗಿ ಇವತ್ತಿನ ಆದೇಶ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯಕ್ಕೂ ಸಂಬಂಧಪಟ್ಟಂತೆ ನಿರ್ಣಾಯಕವಾಗ್ತಾ ಇದೆ. ಮತ್ತು ಈ ಲೀಗಲ್ ಫೈಟ್ನಲ್ಲಿ ಇಡಿಗೆ ಬಿಗ್ ರಿಲ್ಯಾಕ್ಸೇಷನ್ ಸಿಕ್ಕಂತಾಗತ್ತೆ ಒಂದು ವೇಳೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ರೆ. ಇಲ್ಲಿ ತನಕ ಇಡಿಗೆ ದೊಡ್ಡ ಜಯ ಸಿಕ್ಕಿಲ್ಲ. ಈ ನಟೇಶ್ ಅವ್ರದ್ದು ಕೇಸ್ ನೋಡಿದಾಗಲೂ ನಮಗೆ ಗೊತ್ತಿದೆ ಅದು.